ಹಾ ಅಲ್ಲಿ ಆಳಾಗಿ ದುಡಿದ್ರೆ ಇಲ್ಲಿ ಮಾಲಕರಾಗಿ ಸಾಫ್ಟ್ ಕೆಲಸ ಇಲ್ಲ ಲೆಟ ಇಲ್ಲ ಸ್ವಲ್ಪ ಹಾರ್ಡ್ ರೀ ಮತ್ತೇನಿಲ್ಲ ತಲೆ ವರ್ಷ ಮಾಡೋದಾಗ್ತದೆ ಮತ್ತೇನಿಲ್ಲ ಹಾ ಬಾಸ ಮ್ಯಾನೇಜರ್ ಅವ್ರು ಇವರು ಕಿರಿಕಿರಿ ಇಲ್ಲಾರ ನಮ್ದ ಇದು ಇದ್ದಂಗ್ರಿ ಅಂದ್ರೆ ಒಂದು ಲೆಕ್ಕದ ನಮ್ಮ ಇದ್ರ ಮೇಲೆ ನಾವು ಇಟ್ಕೊಳ್ಳೋದು ಚಲೋ ಅನಿಸ್ತೈತಿ ಅಂದ್ರೆ ಹೇಳೋದಂದ್ರೆ ಯುವಕರಿಗೆ ಹೇಳೋದಂದ್ರ ಏನಂದ್ರ ಈ ಸುಮ್ಮನೆ ಖಾಲಿ ಕುಂದ್ರು ಎಜುಕೇಶನ್ ಮುಗಿಸಿ ಖಾಲಿ ಕುಂದ್ರು ಬದ್ಲಿ ಇದೊಂಥರ ಹೊಲ್ದಾಗ ದುಡ್ಕೋತ ಇದೊಂಥರ ಕೆಲಸ ಮಾಡೋದು ಉಪಯೋಗತ್ತ ಹೇಳ್ತೇನೆ ರೀ ನಮ್ದು ITI ಡಿಗ್ರಿ ಮುಗಿದೈತೆ ರೀ ನಾವು ಮೊದಲೇ ಇದ್ರಾಗ ಬೆಂಗಳೂರಾಗ HLದಾಗ ಕೆಲಸ ಮಾಡ್ತಿದ್ರಿ ಅದು ಆಮೇಲೆ ಅಲ್ಲಿ ಒಂದು 18,000 ಕೊಡ್ತಿರೋ ತಿಂಗಳ ಅದು ಬಾಡಿಗೆ ಎಲ್ಲ ಇದು PF ಕಟ್ಟಾಗಿ ಒಂದು 15,000 ಬರ್ತೈತೆ ತಿಂಗಳ ಆಮೇಲೆ ಮುಂದೆ ಬಂದಂಗೆ ಮನೆಯವ್ರಿಗೆ ರೊಕ್ಕ ಕೇಳೋ ಪರಿಸ್ಥಿತಿ ಬತ್ರಿ ಅಂದ್ರೆ ಆಮೇಲೆ ಅಪ್ಪಾರಿಗೆ ಹೇಳಿದ್ರಿ ಹಿಂಗೆ ಆತತ್ತೇಳಿ ಸುಮ್ಮನೆ ಅಲ್ಲೇ ಮಾಡ್ತಿ ಇಲ್ಲೇ ಬಾ ಇನ್ನೊಂದು ಸ್ವಲ್ಪ ಆಕಳ ಮಾಡೋನು ಇಲ್ಲೇ ಡೆವಲಪ್ ಮಾಡೋಣ ಅಂತಂದ್ರೆ ಅವರು ಅಂದಮೇಲೆ ಆಯಿತು ಸರಿ ಅಂದ್ಕೊಂಡು ಬಂದ್ರಿನ ಬಂದಮೇಲೆ ಒಂದು ಮೊದಲು ಬಂದಾಗ 5 HF ಹಾಕಿದ್ರು ರೀ ಆಮೇಲೆ ಮತ್ತೊಂದು 4 ತಂದೀವ್ರಿ ತಂದಮೇಲೆ ಇದು ಡೆವಲಪ್ ಮಾಡತ್ತೀವ್ರಿ ಈಗ ತಿಂಗಳ ಏನಿಲ್ಲ ಅಂದರೂ ಒಂದು 40,000 ರಿಂದ 45,000 ರೂಪಾಯಿ ಇನ್ಕಮ್ ಐತೆ ರೀ ತಿಂಗಳ ಅಂದ್ರೆ ಹೇಳೋದಂದ್ರೆ ಯುವಕರಿಗೆ ಹೇಳೋದಂದ್ರೆ ಏನಂದ್ರೆ ಈ ಸುಮ್ಮನೆ ಖಾಲಿ ಕುಂದ್ರು ಎಜುಕೇಷನ್ ಮುಗಿಸಿ ಖಾಲಿ ಕುಂದ್ರು ಬದ್ಲಿ ಇದೊಂಥರ ಹೊಲ್ದಾಗ ದುಡ್ಕೋತ ಇದೊಂಥರ ಕೆಲಸ ಮಾಡೋದು ಉಪಯೋಗತ್ತ ಹೇಳ್ತೇನೆ ರೀ ಹಾಂ ಅಲ್ಲಿ ಆಳಾಗಿ ದುಡಿದ್ರೆ ಇಲ್ಲಿ ಮಾಲಕರಾಗಿ ಸಾಫ್ಟ್ ಕೆಲಸ ಇಲ್ಲ ಲೆಟ ಇಲ್ಲ ಸ್ವಲ್ಪ ಹಾರ್ಡ್ ರೀ ಮತ್ತೇನಿಲ್ಲ ರೀ ತಲೆ ವರ್ಷ ಮಾಡೋದಷ್ಟು ಮತ್ತೇನಿಲ್ಲ ರೀ ಹಾಂ ಬಾಸ ಮ್ಯಾನೇಜರ್ ಅವ್ರು ಇವರು ಕಿರಿಕಿರಿ ರೀ ಇಲ್ಲಾರ ನಮ್ದ ಇದು ಇದ್ದಂಗೆ ರೀ ಅಂದ್ರೆ ಒಂದು ಲೆಕ್ಕದ ನಮ್ಮ ಇದ್ರ ಮೇಲೆ ನಾವು ಇಟ್ಕೊಳ್ಳೋದು ಚಲೋ ಅನಿಸ್ತೈತೆ ರೀ ಒಂದು ದಿನಕ್ಕೆ 3 ಟೈಮ್ ಹಾಕ್ತಾರೆ ಬೆಳಿಗ್ಗೆ ಆಕಳ ಹಿಂಡದ ಮೇಲೆ ಒಮ್ಮೆ ರೀ ಆಮೇಲೆ ಮಧ್ಯಾಹ್ನದಾಗ ರೀ ಆಮೇಲೆ ಸಾಯಂಕಾಲ ಆಕಳ ಹಿಂಡಿ ರೀ 3 ಟೈಮ್ ಮೇವು ಮುಂಜಾನೆ ಒಂದು ಟೈಮ್ ಹಸ್ರು ಮೇವು ಹಾಕ್ತೇವೆ ರೀ 2 ಟೈಮ್ ತೊಗರಿ ಹೊಟ್ಟು ರೀ ಅದು ಹಾಕ್ತೇವೆ ರೀ ಆಮೇಲೆ ಮೊಸರು ಇದು ಇಡ್ತೀವಿ ರೀ ಡೈರಿ ಹಿಂಡಿ 2 ಟೈಮ್ ಹಿಂಡೋದಾದ್ಮೇಲೆ ಇಟ್ಬಿಡ್ತೀವಿ ಅದು ಇದು ಸಂಗೋಲ ಆಮೇಲೆ ಇಲ್ಲಿ ಮಿರಾಜ್ ರೀ ಹತ್ನಿ ಜಮಖಂಡಿ ಈ ಸಂತೆ ತಂದಿದ್ದಾವೆ ರೀ 1-2 ಮನೆಯೂ ಅದಾವೆ ರೀ ಹಾಂ ಹೊಲ್ದಾಗ ರೀ ಹೊರಗೆ ರಾಶಿ ಮಾಡಿರ್ತಾರಲ್ಲ ರೀ ಅವರಲ್ಲಿ ಹೋಗಿ ತೊಗೊಂಡು ಬಂದು ಇಲ್ಲಿ ಸ್ಟಾಕ್ ಮಾಡ್ತೀವಿ ರೀ ವರ್ಷಕ್ಕೊಮ್ಮೆ ರೀ ದಿನಕ್ಕೆ 1 ಟೈಮ್ ಅಷ್ಟೇ ರೀ ಮಧ್ಯಾಹ್ನ ಬಿಸಿಲು ಇರ್ತೈತಲ್ಲ ರೀ 1 ಟೈಮ್ ತೊಳೆದ್ರೆ ಆಯ್ತು ರೀ ಇಲ್ಲ ಒಳಗೆ ರೀ ಸಡ್ಡೆ ಒಳಗೆ ಇರ್ತಾವೆ ರೀ ಇವು HF ರೀ HF ಅಂತ ಬರ್ತಾವೆ ರೀ ಹಾಂ ಜರ್ಸಿ ಒಳಗೆ HF ರೀ ಇಲ್ಲ ರೀ ಹಾಯಂಗಿಲ್ಲ ಹಾಂ ಇಬ್ಬರ ಮೇಲೆ ಮೇಂಟೈನ್ ಆಗ್ತೈತೆ ಒಂದು 10-15 ಆಕಳ ಆಗ್ತಾವೆ ರೀ ಒಬ್ಬರ ಮೇಲೆ ನಾವು ಇಲ್ಲಿ ತಿಂಡಿ ಬಿರಿ ಹಾಕ್ತೀವಿ ರೀ ಅದು 23 ರೂಪಾಯಿ ತೊಗೋತಾರೆ ಅವರು ಡೈರಿಯಾದಾಗ ಸರ್ಕಾರದ ಸಹಾಯಧನ ಅಂತೇಳಿ 5 ರೂಪಾಯಿ ಬರ್ತೈತೆ ಲೀಟ್ರಿಗೆ ಹಾಂ 28 ರೂಪಾಯಿ ರೀ 1 ಲೀಟ್ರಿಗೆ ಡೈರೆಕ್ಟ್ ಅಲ್ಲ ಡೈರಿ ಒಳಗೆ ರೀ ಹಾಂ ಲಾಭ ರೀ ಹೊಲ್ದಾಗ ಇದು ಮೆಕ್ಕೆಜೋಳ ಹಾಕ್ತೇವೆ ರೀ ಅದು ಕಣಿಕೆ ಬರ್ತೈತಲ್ಲ ರೀ ಅದು ಆಮೇಲೆ ಕಾಳು ರೀ ಅದನ್ನ ಗಿರಣಿ ಒಳಗೆ ಹೊಡಿಸಿ ಹಾಕ್ತೀವಿ ರೀ ಇದ್ರ ಗೋಡಿ ಮಿಕ್ಸ್ ಮಾಡಿ ಹಿಂಡಿ ಗೋಡಿ ಆ ಥರ ಇದು ಎಲ್ಪೆಂಟ್ ಆತ ನಿಮ್ಮ ಸರ್ಕಾರಿ ಹುಲ್ಲು ಹತ್ತಾರಲ್ಲ ಆದಷ್ಟು ಆಯ್ತು ರೀ ಎಷ್ಟ ರೀ ಮತ್ತೇನಿಲ್ಲ ಹಾಂ ಹೊಟ್ಟು ತಂದ ಹಾಕೋದು ರೀ 3-4 ಟೈಮ್ ರೀ ಅಷ್ಟೇ ರೀ ಹಾಂ ರೀ ಹಾಂ ರೀ ಒಂಥರ ಚಲೋ ಅನಿಸ್ತದೆ ರೀ ಅಂದ್ರೆ ಈಗ ಸಿಟಿ ಹೋದ್ರೂ ಅಲ್ಲಿ ಇದು ಮಾಡೋ ಬದಲಿ ಇಲ್ಲಿ ಸುಮ್ಮನೆ ಹೊಲ್ದಾಗ ದುಡ್ಕೋತಾ ಇದನ್ನೊಂದು ಸೈಡ್ ಬಿಸ್ನೆಸ್ ಇದ್ದಾಗ ರೀ ಮತ್ತೆ ಹಾಂ ಪ್ರಕೃತಿ ಜೀವನ ರೀ ಹಾಂ ಕೆಮಿಕಲ್ ಫುಡ್ ರೀ ಎಲ್ಲ ಅದು ಸಿಟಿ ಜೀವನ ಕೆಮಿಕಲ್ ರೀ ಅದು ಪೊಲ್ಯೂಷನ್ ಅದು ಇದು ಒಂಥರ ಇದು ಕ್ಲಿಯರ್ ವಾತಾವರಣ ರೀ ಒಂಥರ ಜೀವನ ಚಲೋ ರೀ ಇಲ್ಲಿ ಹಳ್ಳಿ ಜೀವನ ಫಸ್ಟಿಗೆ ನಾವು 3 ಆಕಳ ತೊಗೊಂಡಿದ್ದೀವಿ ರೀ 3 ಆಕಳ ತೊಗೊಂಡು ನಾವು ಮೊದಲು ಭೂಮಿ ಇತ್ತು ಭೂಮಿ ಒಳಗೆ ಉತ್ಪನ್ನ ಸರಿ ಅನ್ನಿಸ್ಲಿಲ್ಲ ರೀ ವರ್ಷಕ್ಕೆ ಮಳೆ ದುಷ್ಕಾಲ 3 ವರ್ಷ ದುಷ್ಕಾಲ ಬೀಳೋದು
ಅಂದ್ರೆ ನಮ್ಮ ಬಾಬಾರು ಇದ್ರು 3 ಆಕಳ ತಂದ್ವಿ. 3 ಆಕಳ ತಂದ್ಮೇಲೆ ಸ್ವಲ್ಪ ದಂಧೆ ಬೇಸ್ ಅನ್ನಿಸ್ತು. ಅಂತ ಆದ್ಮೇಲೆ ಈಗಂತ 8 ಆಕಳ ಮಾಡಿವಿ. ಡೈಲಿ ಒಂದು 40-45 ಒಂದು ಟೈಮು ಹಾಲಂದ್ರೆ 2 ಟೈಮ್ ಕೂಡ 80-85 ಆತ. ಒಂದು 2-2.5 ಸಾವಿರ ರೂಪಾಯಿ ಇನ್ಕಮ್ ಮಾಡ್ತೀನಿ. ಒಂದು 1500 ರೂಪಾಯಿ ಖರ್ಚಾಗಿ 1,000 ರೂಪಾಯಿ ಮಿನಿಮಮ್ ಉಳಿತೈತಿ. ಅಂದರೆ ಬೇರೆ ಕೆಲ್ಸಕ್ಕೆ ಹೋಗೋದೈತಿ. ಈ ಹೊಲದ ಕೂಡ ಜೋರು ದಂಧೆ ಅಂತೇಳಿ ಮಾಡಿವು. ನಮಗೆ ಮಾಡಿದವ್ರು ಅನುಕೂಲ ಇದೆ. ಡೈಲಿ 1,000 ರೂಪಾಯಿ ಅಂತ ಮಿನಿಮಮ್ ಉಳಿತೈತಿ ನಮ್ಗೆ. ಏನು 3 kg ಹಿಂಡಿ ಹಾಕ್ತೀವಿ ಒಂದು ಆಕಡೆ ಡೈಲಿ. ಅಥವಾ ಒಂದು 3 ಟೈಮ್ ನಿಂತು ಮೇವು ಹಾಕ್ತೀವಿ. ಆನೆ ಮೇವ ಅಥವಾ ಕೆತ್ತ ಮೇವ ಅಥವಾ ಈ ಕಬ್ಬು ಐತೆ ಕಬ್ಬು ಇದು ಮಾಡ್ತೀವಿ. ಇದು KMF ಹಿಂಡಿ ಡೈರಿ ಹಿಂಡಿ ಹಾಕ್ತೀವಿ. 3-3.5 kg ಹಾಕ್ತೀವಿ ಒಂದು ಆಕಡೆ ಒಂದು ಟೈಮ್. ಅದು 7ರಿಂದ 8 ಲೀಟ್ರ್ ಹಿಡ್ತೈತೆ ಒಂದು ಆಕಳು ಹಿಂಡಿ. ಹಾಂ ಎಲ್ಲ ಹೊಲ್ದದೆ ಹೊರಗಿಂದ ಏನು ತೊಗೊಳಂಗಿಲ್ಲ ಏನು ಹೊರಗೆ. ಇದು ಮೇವು ವೇಸ್ಟ್ ಏನು ಆಗ್ತೈತೆ ಅನ್ನೋದು ಅದನ್ನೇ ಅಲ್ಲಿ ಹಾಕೋದು. ಅದೇ ಒಟ್ಟು ಹೆಣ್ಮಕ್ಳು ಬಂದು ದಂಧೆ ಇನ್ಕಮ್ ಇಲ್ಲ ಹೊಲದ್ದು. ಬರೀ ಸಾಲ ತೆಗೆದು ಹಾಕೋದು. ಏನು ಈಗ ನಮ್ಮ ಉಪಯೋಗ ಇನ್ಕಮ್ ನಡೆಯೋದಂದ್ರೆ ಒಟ್ಟು ಹೈನುಗಾರಿಕೆ ಮೇಲೆ. ಈಗ ಮಿರಜ್ದು 4 ಆಕಳ ತಂದಿವಿ. ಜಮಖಂಡಿ ಒಳಗೆ ಒಂದು 4-5 ಆಕಳ ತಂದಿವಿ. 45, 50, 60 ಅದನ್ನು ಕಂಡು ಇದ್ರ ಮೇಲೆ ಲೆಕ್ಕ ತಂದಿವಿ. 60 ಸಾವಿರ ಹಿಡಿದು ಒಳಗೆ ಅದ. ಹಾಂ ಅದು ಬೇರೆ ರೀ. ನಿಮ್ಮ ಹಾಲಿನ ಇನ್ಕಮ್ ಅಷ್ಟೇ ಹೇಳಿದ್ವಿ ರೀ. ಹೆಣ್ಗಾರಿ ಹುಟ್ಟು ಅಂದ್ರೆ ಅದ್ರ ಇನ್ಕಮ್ ಅಂತೂ ಬೇರೆ ಇರ್ತದೆ. ಹಾಂ ಅದನ್ನು ಮಾಡ್ತಾರೆ. ಆವತ್ತು ಇದ್ರ ಮೇಲೆ 35-40 ಆಕಳು ಹೆಂಗೆ ಇರ್ತಾರಲ್ಲ ಆ ಟೈಪ್ ಹೋಗ್ತಾರೆ. ಹ್ಞೂ ರೀ ಇಲ್ಲ ಹೊರಗೆ ಹಾಕ್ತೀವಿ ರೀ. ಜಾಸ್ತಿ ಆಗ್ತವೆ 50-60 ಸಾವಿರ ರೂಪಾಯಿ ಹೊರಗೂ ಕೊಡ್ತಾನೆ ರೀ. 2 ಥರ. 1 ಲಕ್ಷ 1.5 ಲಕ್ಷ ರೂಪಾಯಿ ತನಕ ಆಗ್ತದೆ ಫಿಕ್ಸ್. ಅಷ್ಟಂತೂ ಫಿಕ್ಸ್. ಒಂದು 4-5 ಹಿಡಿದ್ರೂ ಒಂದು ವರ್ಷಕ್ಕೆ 1 ಲಕ್ಷ 1.5 ಲಕ್ಷ ರೂಪಾಯಿ ಬರ್ತದೆ ಮಿನಿಮಮ್. ಹಾಂ ನೆಮ್ಮದಿ. ಈಗ ನಾವು 8-9 ಜನ ಅದೀವಿ. ಒಟ್ಟು ಇದ್ರ ಮೇಲೆ ಹೊಲದ ಮೇಲೆ ಡಿಪೆಂಡ್ ಇಲ್ಲ. ಎಲ್ಲ ಇದ್ರ ಮೇಲೆ ಇದೆ. 25-26 ವರ್ಷ ಆಯ್ತು ಮಾಡೋದು ಕಂಟಿನ್ಯೂ ಅದ. ಏನು 10-15 ಸಾವಿರ ಪಗಾರದಾಗ ಏನು ಆಗ್ತದೆ ರೀ. ಏನೇನು ಇನ್ಕಮ್ ಇಲ್ಲ ರೀ. ಈಗ ಮಿನಿಮಮ್ ಏನಿಲ್ಲ 20-25 ಸಾವಿರ ರೂಪಾಯಿ ತೆಗಿತಾನೆ ರೀ ಇಲ್ಲಿ. ಮತ್ತು ಅಲ್ಲಿ 10-15 ಸಾವಿರ ರೂಪಾಯಿ ತೊಗೊಂಡು ಇನ್ನೊಬ್ರ ಕೈ ಆಳ ಇಲ್ಲಿ ಸ್ವತಃ ಮಾಲಕ ಆಗಿರ್ತಾನೆ. ಅಲ್ಲಿ ಇನ್ನೊಬ್ರ ಕೈ ಆಳ ಆಗ್ಬೇಕಲ್ಲ ರೀ. ಹಾಂ ಅದು ಇನ್ನೂ ಇಂಪ್ರೂವ್ ಮಾಡತ್ತೆ. ಈಗ ಸಡ್ಡು ಕಟ್ಟೇನಿ ರೀ. ಇನ್ನೊಂದು 20-25 ಆಕಳ ಮಾಡ್ಬೇಕು ಪ್ಲ್ಯಾನ್ಯಾಗ ಅದನ್ ರೀ. ಹಾಂ ನಮ್ಮ ಹೆಣ್ಮಕ್ಳು ಮಗ ನಾವು 3 ಜನ ರೀ. ಹ್ಞೂ ಮತ್ತು ಎಲ್ಲ ಮಾಡ್ಲಾತ್ತಾರೆ ನಮ್ಮ ಸಣ್ಣಗೆ ಹಾಗೆ ಮಾಡ್ಲಾತ್ತಾರೆ ರೀ. ಹ್ಞೂ ರೀ ಒಟ್ಟು ಹೊಲದ ಕೂಡ ಒಂದು ಇದೊಂದು ಬಿಸ್ನೆಸ್. ಮತ್ತೇನು ಈಗ ಹೋಟೆಲ್ ಇಟ್ಟ ಪಟ್ಟಿ ಅಂಗಡಿ ಸೈಡ್ಗೆ ಹೆಂಗೆ ಇರ್ತಾನಲ್ಲ ಆ ಟೈಪ್ ನಿಂತು ಹೊಲದ ಕೂಡ ಇದು ತಂದೆ. ಹ್ಞೂ ಮಾಡಬೇಕು. ಪ್ರತಿಯೊಬ್ಬರು ರೈತ ಮಾಡ್ಬೇಕು. ಮಾಡಿದ್ರೆ ಸ್ವಲ್ಪ ಅನುಕೂಲ ಐತೆ ರೀ. ಮತ್ತೇನು 25 ವರ್ಷ ಆತ್ರಿ ಅದನ್ನು ಮಾಡ್ಲತ್ತಾರೆ. ಮತ್ತು ಹರ್ಯಾಗ ಚೇಂಜಿಕ ಹಿಂಡುದ್ರಿ ಹೆಂಡಿ ತುಂಬುದ್ರಿ. ಹತ್ರದ ಚಂತನ ಹತ್ರದ ವ್ಯವಸ್ಥೆ ಮಾಡ್ತೀರಿ. ಮತ್ತು ದಗದ ಮಾಡ್ತೀರಿ ಹೊಲ್ದಂದು. ಅವಕ್ಕೆ ಮೇವು ನೀರು ಕಂಪಲ್ಸರಿ ಮಾಡ್ತೀರಿ. ಮತ್ತು ಅದಕ್ಕೇನು ಕಮ್ಮಿ ಬೀಳು ಬಿಡಂಗಿಲ್ಲ ರೀ ನಾವು ಇಟ್ಟು ಮಾಡ್ತೀವಿ. ಹ್ಞೂ ರೀ ಹರ್ಯಾಗ ಚಂದಕ್ಕೆ ಮುಸುರಿ ಇಲ್ಲಾರಂತೂ ಹಿಂಡಂಗಿಲ್ಲ ರೀ. ಅವು ಮುಸುರಿ ಇಟ್ಟು ಹಿಂಡೋದು ಹಾಕತ್ರಿ. ಅಂತ ಹೊಟ್ಟು ಹಾಕ್ತೀವಿ ರೀ. 3 ಟೈಮ್ ಮೇವು ಹಾಕ್ತೀವಿ ಅವಕ್ಕೆ. ಅವ್ರು ಕಂಪಲ್ಸರಿ 3 ಟೈಮ್ ಮೇವು ಹಾಕಿದ್ರೆ ಮತ್ತೆ ಹಾಕಂಗಿಲ್ಲ ರೀ ಮೇವು. ಹ್ಞೂ 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 ರೀ ದಿನ ತೊಳಿತೀವಿ ರೀ. ದಿನ ತೊಳೆದ್ರಿ ಅವ್ರನ್ನ ವ್ಯವಸ್ಥೆ ಮಾಡಿದ್ರಿ ಇದೆ ರೀ. ಹ್ಞೂ ಅಗ್ಸೋದು ಹಚ್ತೀವಿ ರೀ. ಅದಕ್ಕೆ ಉಣ್ಣೆ ಅಗ್ಸೋದು ಹಚ್ತೀವಿ ರೀ. ಮತ್ತು ಅವಕ್ಕೆ ಉಣ್ಣೆ ಪಣಿ ಏನು ಮಾಡಿಬಿಡಂಗಿಲ್ಲ ರೀ ನಾವು ಇದೆ ರೀ. ಹ್ಞೂ ರೀ ದಾವಣಿ ಸ್ವಚ್ಛ ಮಾಡ್ತೀವಿ ರೀ. ದಿನಕ್ಕೆ 30-35-40 ಅದು ಹೊಕ್ಕಾರಿ. ಹ್ಞೂ ನಾವೆಲ್ಲ ಹಿಡ್ತೀವಿ ರೀ. ಹ್ಞೂ ಎಲ್ಲ ಅದು ಆಕಳುಗಳ ಮೇಲೆ ರೀ. ಸಾಲಿ ಕಳ್ಸೋದು ಅದ್ರ ಮೇಲೆ ಆಗೈತೆ ರೀ. ಹ್ಞೂ ಸಡ್ಡ ಮಣಿ ನಮ್ದಂದ ಚಲೋ ಐತೆ ರೀ. ಇದನ್ನ ಮಾಡ್ಕೊತ 20-25 ವರ್ಷ ಆತು ನೋಡ್ರಿ ಬರ್ಲಾತ್ ಮಾಡ್ಕೊಂಡ್ರೆ. ಇದೇನು ಚಲೋ ಐತೆ ನಮ್ಗೆ ಮಾಡೋದು. ಲಾಸ್ ಇಲ್ಲ ರೀ. ಲಾಸ್ ಏನಾಗಿಲ್ಲ ರೀ. ಮೊದಲು ನಾವು ಹೊಸ್ದಾಗಿ ನಡಿಲಾಕ ಬರೋಕ್ಕಿಂತ ಮೊದಲು ಅದ ರೀ ದನಗಳು ಅವ್ರಿಗೆ ಹಾಗೆ ಉಳಿದು ಐತೆ ನೋಡ್ರಿ ನಮ್ದು. ಹ್ಞೂ ರೀ ನಾವು ಬಂದ ಮೇಲೆ ರೀ ಅವ್ರು ಆಯಿ ಮುತ್ತೆ ಇದ್ದಾರೆ ಮೊದಲು ಮಾಡ್ಕೊತ ಬಂದಿವ್ರಿ. ಅವ್ರ ಜೋಡಿ ನಾವು ಹಂಗೆ ಮಾಡ್ಕೊತ ಬಂದೇವ್ರಿ. ಹ್ಞೂ ನಾವು ರೀ ಮಾದೇವ್ರಿ.